ಯು ಶುಡ್ ಅಂಡರ್ಸ್ಟ್ಯಾಂಡ್. ಇದೇ ಮೃದುವಾಗಿರಬೇಕು. ನಿಮ್ಮ ಮನಸ್ಸು ಹೆಂಗಿರಬೇಕು, ಹಾಗೆ ಒಂದು ಫ್ಲವರ್ ಪೆಟಲ್ ಥರ ಇರಬೇಕು ಮನಸ್ಸು. ನಾವು ಇಮ್ಯಾಜಿನ್ ನಿಮ್ಮೆಲ್ಲರ ಹತ್ರ ಫ್ಲವರ್ ಪೆಟಲ್ ಇರ್ಬೋದು. ಈಗ ಒಂದು ಸ್ವಲ್ಪ ಅದನ್ನು ಒಂಚೂರು ಹಿಸ್ಕಕ್ಕೆ ನೋಡಿ. ವಾಟ್ ಈಸ್ ದ ಶೇಪ್ ಆಫ್ ದಟ್ ಫ್ಲವರ್ ಪೆಟಲ್? It loses its color, it loses its shape, it loses its fragrance. ಎಲ್ಲ ಹೋಗುತ್ತೆ. ಕೊನೆಯಲ್ಲಿ ಏನು ಮಾಡ್ತೀರಾ? ಕೈಯಲ್ಲೇ ಇಟ್ಕೊಳಕ್ಕಾಗಲ್ಲ, ಎಸಿತೀರಾ. Imagine if God had a nature like what we have now. ದೇವರು ನನ್ನನ್ನು ಎಸಿದ ಇನ್ನೇನು ಮಾಡ್ತಾನೆ? ನಮ್ಮನ್ನು ಎಸಿದೆ ದೇವರು ಏನು ಮಾಡ್ತಾನೆ? ಈ ಮನುಷ್ಯನಿಗೆ ಏನು ಪ್ರಯೋಜನ ಇಲ್ಲ, ನಾನು ಚೈತನ್ಯ ಎಲ್ಲ ಕೊಟ್ಟು ಏನು ಪ್ರಯೋಜನ ಇಲ್ಲ, ಅವನಿಗೆ ಎನ್ಲೈಟನ್ಮೆಂಟ್ ಕೊಡೋದು ಬೇಕಿಲ್ಲ, ಅವಶ್ಯ ಇಲ್ಲ. ಯಾಕೆಂದರೆ ಎನ್ಲೈಟನ್ಮೆಂಟ್ ಅವ್ನಿಗೆ ಹೆಂಗಾಗುತ್ತೆ? ಒಂದು ಅರ್ಧ ದಿವಸ ಇಟ್ಕೊಳಕ್ಕಾಗಲ್ಲ ಅವನಿಗೆ. ಯಾಕೆಂದರೆ ಅವನಲ್ಲಿ ಇಂದ್ರಿಯಗಳು, ಅವನಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ರಾಗದ್ವೇಷ ಇಷ್ಟೆಲ್ಲ ಸೇರ್ಕೊಂಡಿರೋನಿಗೆ ನಾನು ಯಾಕೆ ಕೊಡಬೇಕು ಅಂತ ಏನಾರು ಭಗವಂತ ನಮ್ಮನ್ನೇನಾದ್ರು ಕೇಳಿದ್ರೆ ನಮ್ಮ ಮನಸ್ಸಲ್ಲಿ ಅದನ್ನೇ ಕೂಗಿದೆ. ವಿತ್ ವಾಟ್ ಕಂಡೀಷನ್ ಕ್ಯಾನ್ ಐ ಅಕ್ಸೆಪ್ಟ್ ಎನ್ಲೈಟನ್ಮೆಂಟ್? ವಾಟ್ ಗ್ಯಾರಂಟಿ ಡು ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಚೈತನ್ಯ, ದಿಸ್ ಗಾಸಮರ್ ಥಿನ್ ಫ್ಯಾಬ್ರಿಕ್ ಆಫ್ ಚೈತನ್ಯ? ಅದಕ್ಕೆ ಹೇಳೋದು ಚೈತನ್ಯ ಹೆಂಗಿರುತ್ತೆ ಅಂದರೆ ಥಿನ್ ಲೇಯರು. ಅದರಲ್ಲಿ ಏನಾದ್ರು ನಮಗೆ ಆಸೆ ಪಾಸೆ ಜಾಸ್ತಿ ಇದ್ದರೆ, ದುರಾಸೆ ಇದ್ದರೆ, ಆ ಚೈತನ್ಯ ಆ ಪರದೆ ತೂತಾಗುತ್ತೆ. ತೂತಾದಾಗ ಇಟ್ ಕೆನಾಟ್ ಹೋಲ್ಡ್ ಗ್ರಿಪ್, ಬಿಕಾಸ್ ಚೈತನ್ಯ ವಿಚ್ ಇಸ್ ದ ಒನ್ ವಿಚ್ ಹೋಲ್ಡ್ಸ್ ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿ ಪರ್ಮನೆಂಟ್ಲಿ. You should not allow that fabric of Chaitanya to accept holes in other people's vibrations, negative vibrations. ಚೈತನ್ಯದ ಬಟ್ಟೆ ಆ ಥರ ಥಿನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಗಾಳಿ ನಾವು ಉಸಿರಾಡಿದ್ರೂ ಕೂಡ ಆ ಚೈತನ್ಯ ಹರಿದೋಗುತ್ತೆ. ಆ ಚೈತನ್ಯದಿಂದ ನಾವು ಉಸಿರಾಡ್ತಾ ಇದ್ದೀವಿ. ದಿಸ್ ಈಸ್ ಅ ಕ್ಯಾಚ್ 22 ಸಿಚುವೇಶನ್. ವಿ ಆರ್ ಬ್ರೀತಿಂಗ್ ಬಿಕಾಸ್ ಆಫ್ ದ ಫ್ಯಾಬ್ರಿಕ್ ಆಫ್ ಚೈತನ್ಯ. ವಿ ಸ್ಟಾಪ್ ಬ್ರೀತಿಂಗ್ ವೆನ್ ದ ಫ್ಯಾಬ್ರಿಕ್ ಈಸ್ ಪಿಕ್ಡ್ ಹೋಲ್. ತೂತಾಗ್ತಾ ಬಂದಾಗ ಏನಾಗುತ್ತೆ? ನಮ್ಮ ಚೈತನ್ಯ ಕಡಿಮೆ ಆಗ್ತಾ ನಮ್ಮಲ್ಲಿ ಇರೋತಕ್ಕಂಥ ಎಲ್ಲ ಶಕ್ತಿಗಳು ಹೀನ ಆಗುತ್ತೆ, ಹಿಜ್ಜೋಗುತ್ತೆ, ಹಾಗೆ ಶಮನ ಆಗ್ತಾ ಬರುತ್ತೆ. ಸೊ ದ ಕಾನ್ಷಿಯಸ್ನೆಸ್, once it is punctured constantly because of our desires, because of lack of faith, lack of trust, lack of awareness, then what happens? We lose our consciousness. ಈ ಕಾನ್ಷಿಯಸ್ನೆಸ್ ಸ್ವಲ್ಪ ಏಟು ಬೀಳ್ತಾ ಬಂದಾಗ, you know what is the point? When our consciousness is being punctured because of ignorance, illa, because of less ignorance. So when we do more sadhana, the holes get patched up like a darning effect on sweaters. ಸ್ವೆಟರ್ನಲ್ಲಿ ನಾವು ಡ್ರೈ ಕ್ಲೀನಿಂಗ್ ಕೊಟ್ಟಾಗ ಡಾರ್ನ್ ಮಾಡಿ ಕೊಡ್ತಾರೆ, ತೂತೆಲ್ಲ ಮುಚ್ತಾರೆ ಡಾರ್ನಿಂಗ್. ಸೊ ಅವರ್ ಚೈತನ್ಯ ಈಸ್ ಡಾರ್ನ್ಡ್ ಇನಫ್ ಟು ಅಗೇನ್ ರಿಟೈನ್ ದಟ್ ಬ್ರೆತ್ and our health in us. When the Chaitanya is punctured and picked holes, then we start losing health. ಆ ಚೈತನ್ಯ ಒಂದು ಸಲ ಫ್ಯಾಬ್ರಿಕ್ ಪಂಚರ್ ಆಗ್ತಾ ಬಂದರೆ ಬಿಕಾಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ಸ್.
So recovery time is much more when the fabric of health is damaged. ಏನಾಗುತ್ತೆ ಅಂದಾಗ ವಿಪರೀತ ದುರಾಸೆ, ದುಷ್ಟ ಬುದ್ಧಿ, ಕಾಮ, ಕ್ರೋಧ, ಮೋಹ, ಲೋಭ, ಇದರಿಂದ ಏನಾಗುತ್ತೆ, ಚೈತನ್ಯ ಕಂಪ್ಲೀಟಾಗಿ ಝೀರೋ ಆಗ್ತಾ ಬರುತ್ತೆ. ಸೊ ಆಗೇನಾಗುತ್ತೆ, ನಮ್ಮ ವಾಕ್ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ, ನಮ್ಮ ನೋಟದ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ, ನಮ್ಮ ಭಾವನೆ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ. ಏನೇ ಮಾಡಿದ್ರೂ ಕೂಡ ವಿ ಲೂಸ್ ಕಂಟ್ರೋಲ್ ಓವರ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸೊ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇರಬೇಕಾಗಿರೋ ಒಂದು ಆ ನೇಚರು, ಆ ಕಲ್ಚರ್ ನಮಗಿಲ್ಲ. ಆ ಕಲ್ಚರ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ವಿ ಗೆಟ್ ಆಟೋಮ್ಯಾಟಿಕ್ಲಿ ಬೀಯಿಂಗ್ ಪ್ರಾಡೆಡ್ ಫ್ರಮ್ ಔಟ್ಸೈಡ್. ಇನ್ನೊಬ್ಬರ ಮಾತು, ಅದಕ್ಕೇನು ವಿವೇಕ ಇಲ್ಲದಿರತಕ್ಕಂಥ ಮಾತುಗಳನ್ನು ನಾವು ಕೇಳ್ತಾ ಬಂದಾಗ ಅದರಂತೆಯೇ ನಾವು ಅದನ್ನು ಪಾಲಿಸೋಕ್ಕೆ ಪ್ರಯತ್ನ ಮಾಡಿದಾಗ ನಮಗೇನಾಗತ್ತೆ ಅಂದಾಗ ನಮಗೆ ನಮ್ಮ ವಿಲ್ ಪವರ್ ಡೌನ್ ಆಗ್ತಾ ಬರುತ್ತೆ, ಇಚ್ಛಾಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಕಾಗ್ನೈಸ್, ಅದನ್ನು ಗ್ರಹಿಸೋತಕ್ಕಂಥ ಬುದ್ಧಿ ಹಾಗೂ ಮನಸ್ಸಿನಲ್ಲಿ ಆ ಚೈತನ್ಯ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ದೆನ್ ವಾಟ್ ಹ್ಯಾಪನ್ಸ್, ಅವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ನೇಚರ್ ಆಫ್ ದ ಲೈಫ್ ಆಫ್ ಅಸ್ ಆಸ್ ವೆಲ್ ಆಸ್ ಅವರ್ ರಿಲೇಟಿವ್ಸ್, we will not be able to cognize, forget the Guru itself. ಏನಾಗ್ತಾ ಬರುತ್ತೆ, ಹೀಗೆ ಕಡಿಮೆ ಆಗ್ತಾ ಬಂದಾಗ ಏನಾಗುತ್ತೆ, ವಿ ಎಕ್ಸೆಪ್ಟ್ ಆ್ಯಂಡ್ ಅಕ್ಸೆಪ್ಟ್ ರಾಂಗ್ ಕಾನ್ಸೆಪ್ಟ್ ಆಫ್ ಅವರ್ ಲೈಫ್. ಧರ್ಮ ಅನ್ನೋದು ಏನು ಅನ್ನೋದು ಗೊತ್ತಾಗಲ್ಲ. ಒಂದು ಧರ್ಮ ಗೆಟ್ಸ್ ಅಫೆಕ್ಟೆಡ್ ಆಟೋಮೆಟಿಕ್ಲಿ. ವಿ ರಿಯಲಿ ಕೆನಾಟ್ ಸರ್ವೈವ್ ಇನ್ ದ ಔಟ್ಸೈಡ್ ವರ್ಲ್ಡ್. ಚೈತನ್ಯರಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಏನಾದ್ರು ಈ ಥರದ್ದೆಲ್ಲ ನಮಗೆ ಬಾಧೆ ಕೊಡೋಕ್ಕೆ ಶುರು ಮಾಡಿದಾಗ ನಮ್ಮ ಹೆಲ್ತು ಈ ಥರ ಬಾಧೆ ಕೊಡೋಕ್ಕೆ ಶುರುವಾಗುತ್ತೆ. ಈ ರೀತಿಯೆಲ್ಲ ಅಜ್ಞಾನದ ಜೀವನ. ವಿ ಡೋಂಟ್ ಬಿಲೀವ್ ಇನ್ ಗಾಡ್, ವಿ ಬಿಲೀವ್ ಇನ್ ಆಲ್ ದಿಸ್ ಪ್ರೇತ ಭೂತಾಸ್, ಬಿಕಾಸ್ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ನಮಗೆ ಒಂದು ದೇವಸ್ಥಾನ, ದೇವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಸೊ ನಂಬಿಕೆ ಇಲ್ದಾಗ ಏನಾಗುತ್ತೆ, ನಮಗೆ ಪ್ರೇತ, ಭೂತ, ಪಿಶಾಚಿ ಇಂಥದ್ದೆಲ್ಲ ನಮಗೆ ಜ್ಞಾಪಕ ಇರುತ್ತೆ. ಇಂಥದ್ದು ದೇವರ ಬಗ್ಗೆ ನಮಗೊಂದು ಸ್ವಲ್ಪನೂ ಸುತ್ತರಾಮ್ ಜ್ಞಾಪಕ ಇರಲ್ಲ. ದೆವ್ವ, ಭೂತ, ಪ್ರೇತ ಇದೆಲ್ಲ ನಮಗೆ ತಲೆ ಒಳಗೆ ತಿನ್ನಕ್ಕೆ ಶುರುವಾಗುತ್ತೆ. ದಿಸ್ ಇಸ್ ದ ಹೋಲ್ ಪಾಯಿಂಟ್. ವಿ ಶುಡ್ ಬಿ filled with energy. Chaitanya is nothing but fills us with dominating willpower. ಆ ಚೈತನ್ಯ ಆದ್ಮೇಲೆ ಒಂದು ಬರೀರಿ, ಚೈತನ್ಯ ಡಾಮಿನೇಟ್ಸ್ ಯು ವಿತ್ ವಿಲ್ ಪವರ್. ಡಾಮಿನೇಟ್ಸ್ ಯು ವಿತ್ ವಿಲ್ ಪವರ್. ಇಟ್ ಡಾಮಿನೇಟ್ಸ್ ಯು ವಿತ್ ವಿಲ್ ಪವರ್. ಕರೆಕ್ಟ್? ಅಂಡರ್ಸ್ಟ್ಯಾಂಡ್? So the whole essence of just one example of Tattva 29 in according to the Nimshopanishad, this is all what we call it as Nimshopanishad. ಈ ನಿಮಿಷೋಪನಿಷತ್ನಲ್ಲಿ 36 ತತ್ವ ಇದೆ. ಸೊ ಐ ಓನ್ಲಿ ಹ್ಯಾಂಡಲ್ ಅಪ್ ಟು 29 ಟುಡೇ. 30th ಏನು ನೋಡೋಣ. ಬಟ್ ಅದು ನೋಡೋಕ್ಕೆ ಮುಂಚೆ, it dominates you with willpower. How you are soft. ಈಗಷ್ಟೇ ಆ ಫ್ಲವರ್ ಪೆಟಲ್ನ ನೀವು ಮುಟ್ಟಿದ್ದೀರಾ. That's how you should be. When that unseen force of God has given God's softness to a flower outside in your garden, ನೋಡದೇ ಇರೋ ಭಗವಂತ, ನೀವು ನೋಡದೇ ಇರೋ ಭಗವಂತ, ಆದರೆ ಆ ಭಗವಂತನ ಎನರ್ಜಿ ಆ ಒಂದು ರೋಸಾ ಹೂವಿಗೆ ಅದು ಟ್ರಾನ್ಸ್ಮಿಟ್ ಮಾಡಿ ಅದನ್ನು ನೀವು ಅನುಭವಿಸೋತಕ್ಕಂಥ ವಿಚಾರಕ್ಕೆ ಬಂದಿದ್ದಾದಮೇಲೆ ಆ ದೇವರು ಯಾವ್ಯಾವ ಥರ ನಮ್ಮ ಒಳಗಡೆ ಕೆಲಸ ಮಾಡ್ತಿರಬೇಕು ಅನ್ನೋದು ನೀವೇನಾದರೂ ಯೋಚನೆ ಮಾಡೋಕ್ಕಾಗತ್ತಾ? ಮಾಡಿ. ಈಗ
how God is helping you just by understanding and feeling the softness of a flower petal. ಹಂಗೆ ಕೆಲಸ ಮಾಡಬೇಕಾದ್ರೆ ಎಲ್ಲದೇ ಇರೋ ಭಗವಂತ ನಿಮ್ಮ ಮನೆ ಗಾರ್ಡನ್ನಲ್ಲಿ ಒಂದು ಫ್ಲವರ್ ಪೆಟಲ್, ಒಂದು ರೋಜಾ ಹೂ ಮೇಲೆ, ಆ ಒಂದು ದಳದ ಮೇಲೆ ಎಷ್ಟು ಪರಿಣಾಮ ಬೀರಿದಾನೆ ಅಂದಾಗ ನೀವು ನಿಮ್ಮ ಒಳಗಡೆ ಎಷ್ಟು ಪರಿಣಾಮ ಬೀರಿದಾನೆ ಅವನು, ಹಾಗೂ ನಿಮ್ಮ ಪರಂಪರೆ ಎಲ್ಲ ಆ ಎಷ್ಟು ಪರಿಣಾಮ ಬೀರಿದ್ದಾನೆ, ಹಿಂದಕ್ಕೆ ಮುಂದಕ್ಕೆ ಹೇಗೆ ಬೀರ್ತಾನೆ ಅವನು ಅಂದಾಗ, ಅದಕ್ಕೆ ಗಾಡ್ ಇಸ್ ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್ ಅಂಡ್ ಆಮ್ನಿಶಿಯಂಟ್. ಅವನ ಫೀಲಿಂಗ್ ಹೃದಯದಲ್ಲೇ ಗೊತ್ತಾಗಬೇಕು. ಅಥವಾ ಹೊರಗಡೆ ಹೋಗಿ ಗಿಡ, ಮುಳ್ಳುಗಳು, ಈ ರೀತಿ ಎಲ್ಲ ಪಂಚಭೂತಗಳನ್ನೆಲ್ಲ, ಈ ಸೌಂದರ್ಯಗಳನ್ನೆಲ್ಲ ನಾವು ಈ ಹೂವಿನ ಮೇಲೆ ತೋರಿಸೋದ್ರಿಂದಾನೇ ಈ ಒಂದು ಹೂವು ದೇವರು ಸೃಷ್ಟಿ ಮಾಡಿರೋದು, ಅವನಿಗೆ ನಾವು ಅದನ್ನು ಮೇಲ್ಗಡೆ ಹಾಕೋದು. ಅವನೇ ಸೃಷ್ಟಿ ಮಾಡಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದೇ ಥರನೇ. ಯಾಕೆ ಅಂದರೆ ಈ ಹೂವೆಲ್ಲ ಯಾಕೆ ಕೊಟ್ಟಿದ್ದಾನೆ ಅಂದಾಗ ಆ ಸೌಂದರ್ಯ, ಆ ಸಾಫ್ಟ್ನೆಸ್, ಅದ ಮೃದುತನ, ಅವನ ಸೌಗಂಧಿಕ, ಅವನ ಮೃದು, ಅವನು ಸೌಗಂಧ. ಬೆಳಗ್ಗೆ ಎದ್ದು ನೀವು ಹೂವಿನ ಬಳ್ಳಿಗೆ ಹೋಗಿ ಒಂದು ಹೂವನ್ನು ಬಿಚ್ಚಿದಾಗ ಅದ್ರ ಮೇಲ್ಗಡೆ ನಿಮಗೆ ಆ ಇಬ್ಬನಿ ಎಲ್ಲ ಕೂತಿರುತ್ತೆ. ಆ ಇಬ್ಬನಿ ಆಲ್ಸೋ ಯು ಕ್ಯಾನ್ ಫೀಲ್ ದ ಡ್ಯೂ, DEW. ಆ ಇಬ್ಬನಿ, you feel that ebony, then you will understand the softness. ಅದನ್ನೆಲ್ಲ ಒಳಗಡೆ, ನೀವು ಒಳಗಡೆ ಹೃದಯದಲ್ಲಿದ್ದಾನೆ. ಆ ಹೃದಯ ಸಾಫ್ಟ್ನೆಸ್ಸೇ ಅರ್ಥ ಮಾಡ್ಕೋಬೇಕಾದ್ರೆ ಅದೇ ಚೈತನ್ಯ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಾಫ್ಟ್ನೆಸ್ ಆಫ್ ಗಾಡ್ ವರ್ಕಿಂಗ್ ಇನ್ ಯು, ವರ್ಕಿಂಗ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್, ವರ್ಕಿಂಗ್ ಇನ್ ಎವ್ರಿ animal and plant. You will understand how softly he works inside. That is Chaitanya. You should understand that is how Chaitanya works in you. So, now tell me, are you going to spoil God's gift to you? ನೀವು ಹೇಳ್ತಿರಲ್ಲಪ್ಪ, ಏನು ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ, ನಂಗೆ ದೇವರೇನೂ ಮಾಡಿಲ್ಲ, ಬದನೆಕಾಯಿ ಮಾಡಿಲ್ಲ ದೇವರು. ಈ ಸಾಫ್ಟ್ನೆಸ್ ಕೊಟ್ಟಿದ್ದಾನೆ. ಹ್ಯಾವ್ ಯು ಅಂಡರ್ಸ್ಟುಡ್ ಗಾಡ್? ಯು ಅಂಡರ್ಸ್ಟ್ಯಾಂಡ್ ಥ್ರೂ ಆಲ್ ದಿಸ್ ದ ಡ್ಯೂ ಫಾಲಿಂಗ್ ಫ್ರಮ್ ದ ಸ್ಕೈ. ಇಬ್ಬನಿನ ಬೀಳ್ತಾ ಇದೆಯಲ್ಲ ನಿಮ್ಮ ತೋಟದಲ್ಲಿ, ಅದನ್ನು ಅರ್ಥ ಮಾಡ್ಕೋ. ಅದೇ ಥರ ಒಂದು ರೋಜಾ ಹೂವು, ಒಂದು ಹೂವನ್ನು ಅರ್ಥ ಮಾಡ್ಕೋ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅದೆಲ್ಲ ನೀನು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡು ಆದಮೇಲೆ ನೀನು ಕೇಳಪ್ಪ, ಇದೆಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನೀನು ಸಾಕ್ಷಾತ್ಕಾರ ಯಾಕೆ ನನಗಾಗಿಲ್ಲ ಅಂತ ನೀನು ಪ್ರಶ್ನೆ ಮಾಡಪ್ಪ. ಯು ಆಸ್ಕ್. ನೀನು ಮೃದುವಾಗಿದೆಯಾ? ಹ್ಯಾವ್ ಯು ಅಂಡರ್ಸ್ಟುಡ್ ನೇಚರ್? ನೀನು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಪಕ್ಕದ ಮನೆಯವರು ಅರ್ಥ ಮಾಡ್ಕೊಂಡಿಲ್ಲ, ನಿನ್ನ ಫ್ಯಾಮಿಲಿ ಅರ್ಥ ಮಾಡ್ಕೊಂಡಿಲ್ಲ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ನೀನು ಈ ಪ್ರಕೃತಿನ ಅರ್ಥ ಮಾಡ್ಕೊಂಡಿದ್ಯಾ? ಅದನ್ನು ಅರ್ಥ ಮಾಡ್ಕೊಂಡಿದ್ಯಾ? ಅದರ ಬಗ್ಗೆ ಏನಾದರೂ ಗಮನ ಇದೆಯಾ? ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್ ದ ಟ್ರೂ ಸೆನ್ಸ್ ಆಫ್ ನೇಚರ್ ಔಟ್ಸೈಡ್ ಯು? ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್ ಹೌ ಇಟ್ ಇಸ್? What it is? Then you will understand the kind of a softness what I give outside your house in all the plants and flowers, including thorns. ಎಲ್ಲವನ್ನೂ ನೋಡು. ಕಾಲು ನಿನಗೆ ಚುಚ್ಚುತ್ತಲ್ಲ ಮುಳ್ಳು, ಆ ಮುಳ್ಳನ್ನು ನೀನು ಅಬ್ಸರ್ವ್ ಮಾಡು. ಅದೆಲ್ಲ ಅಬ್ಸರ್ವ್ ಮಾಡು. ಅದಾದ ಮೇಲೆ ನೀನು ಬಂದು ನಾನು ಕೇಳು, ನೀನು ಯಾಕೆ ನನಗೆ ಇನ್ನೂ ನೀನು ಕರುಣಿಸಿಲ್ಲ ಅಂತ ಕೇಳೋ ಪ್ರಶ್ನೆ ಹಾಕಪ್ಪ ನೀನು.
ದೆನ್ ಯು ಟೆಲ್ ಮೀ, ನನಗೆ ಯಾಕೆ ಇನ್ನೂ ಸಾಕ್ಷಾತ್ಕಾರ ಕೊಟ್ಟಿಲ್ಲ? ವೈ ಹ್ಯಾವ್ ಯು ನಾಟ್ ಗಿವನ್ ಮೀ ಎನ್ಲೈಟನ್ಮೆಂಟ್ ಯೆಟ್? ದೆನ್ ಯು ಕ್ವಶ್ಚನ್ ಮೀ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.